ಜೀವವನ್ನು ಉಳಿಸಬೇಕಾದಂತಹ ಆಂಬ್ಯುಲೆನ್ಸೇ ಇಬ್ಬರ ಜೀವವನ್ನು ತೆಗೆದುಬಿಟ್ಟಿದೆ. ಶಾಂತಿನಗರದಲ್ಲಿ ಆಂಬ್ಯುಲೆನ್ಸ್ನಿಂದ ಡೆಡ್ಲಿ ಆಕ್ಸಿಡೆಂಟ್ ಪ್ರಕರಣ. ಕ್ಲೌಡ್9 ಆಸ್ಪತ್ರೆಗೆ ಸೇರಿದಂತಹ ಆಂಬ್ಯುಲೆನ್ಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ಯಾವ ರೋಗಿಗಳು ಕೂಡ ಇರಲಿಲ್ವಂತೆ. ಆದರೂ ಕೂಡ ಅತಿ ವೇಗದಲ್ಲಿ ಬಂದಿದ್ದಾನೆ ಆಂಬ್ಯುಲೆನ್ಸ್ ಚಾಲಕ. ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸ್ಥಳೀಯರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಪಲ್ಟಿ ಮಾಡಿ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಕ್ಸಿಡೆಂಟ್ನ ಭೀಕರತೆ ಹಂಗಿತ್ತು. ಆ ಮಹಿಳೆಯ ಬ್ರೇನೇ ನೆಲದ ಮೇಲೆ ಬಿದ್ದಿತ್ತಂತೆ, ತಲೆ ಅಪ್ಪಚ್ಚಿಯಾಗಿ ಹೋಗಿತ್ತಂತೆ. ಸಂಪೂರ್ಣವಾಗಿ ಅತಿ ವೇಗ ಮತ್ತು ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇತ್ತು. ಸ್ಥಳೀಯರು ಕಣ್ಣಾರೆ ನೋಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೂ ಕೂಡ ಮಾತನಾಡ್ತಾ ಇದ್ರು. ಯಾವಾಗ ಈ ಆಕ್ಸಿಡೆಂಟ್ ಆಯಿತು ಸ್ಥಳೀಯರು ರೊಚ್ಚಿಗೆದ್ರು. ಆಂಬ್ಯುಲೆನ್ಸ್ ಡ್ರೈವರ್ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಅನ್ನೋದು ಗೊತ್ತಾಗಿದೆ. ಶಾಂತಿನಗರದ ಡಬಲ್ ರೋಡ್ನಲ್ಲಿ ಭೀಕರ ಅಪಘಾತವಾಗಿದೆ. ಅಪಘಾತದ ಸಂದರ್ಭದಲ್ಲಿ ಸಿಗ್ನಲ್ ಅನ್ನು ಬಿಟ್ಟಿದೆ. ಏಕಾಏಕಿ ಅತಿ ವೇಗವಾಗಿ ಬಂದಂತಹ ಆಂಬ್ಯುಲೆನ್ಸ್ 3 ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದು ರಸ್ತೆ ಬದಿ ಇದ್ದಂತಹ ಟ್ರಾಫಿಕ್ ಚೌಕಿ ಏನಿದೆ ಆ ಪೊಲೀಸರ ಚೌಕಿಗೆ ಬಂದು ಅಪ್ಪಳಿಸುವ ಕೆಲಸವನ್ನು ಈ ಆಂಬ್ಯುಲೆನ್ಸ್ ಚಾಲಕ ಮಾಡಿದ್ದಾನೆ. ಸದ್ಯ ಘಟನೆಯಲ್ಲಿ 3 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸ್ಥಳೀಯರಿದ್ದಾರೆ. ಹೇಗಾಯಿತು ಏನು ಎತ್ತ ಅಂತ ಹೇಳಿ ಕೇಳೋಣ. ಸರ್, ಹೇಗಾಯಿತು ಇನ್ಸಿಡೆಂಟು? ಆಂಬ್ಯುಲೆನ್ಸ್ ಹಿಂಗೆ ಬಂದಿದೆ. ಆಂಬ್ಯುಲೆನ್ಸ್ ಯಾವ ರೀತಿ ಬಂದೋ ಇಲ್ಲ, ಅದೇ ಘಟನೆ ಆಗಿರೋದು ಹಿಂಗೆ ಬಂದು ಹಿಂಗೆ ಹೊಡೆದಿರೋದು. ಒಂದು ಅಪಘಾತ ಆಗಿದೆ, ಇಬ್ಬರು ಸಾವನ್ನಪ್ಪಿದ್ದಾರೆ. ಆಲ್ರೆಡಿ ಒಂದು ಮಗು ಶವ ಇತ್ತು ಅಂತ ಆಂಬ್ಯುಲೆನ್ಸ್ ಎಲ್ಲ ಪಬ್ಲಿಕ್ ಸೇರಿ ಉಳಿಸಿ ಎಲ್ಲ ನೋಡಿದ್ರಿ. ಮಗು ಕಾಣಿಸ್ತಾ ಇಲ್ಲ, ಅಲ್ಲಿ ಮೆದ್ಲು ಗಿದ್ಲು ಎಲ್ಲ ಕಾಣಿಸ್ತಾ ಇದೆ. ಇವಾಗ ಆ್ಯಕ್ಚುಲಿ ಏನಾಗಿದೆ ಅಂದರೆ ಈ ಆ್ಯಂಬುಲೆನ್ಸ್ ಘಟನೆಯಿಂದ ಎಲ್ಲ ಕುಡ್ದು ಆ್ಯಂಬುಲೆನ್ಸ್ಗೆ ಎಲ್ಲ ಪರ್ಮಿಷನ್ ಇದೆ ಅಂದ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಇವಾಗ ಏನು ಅಂದರೆ ಸಮಸ್ಯೆ, ಇವಾಗ ಆ್ಯಂಬುಲೆನ್ಸ್ ಅವರಿಂದ ಸಮಸ್ಯೆನಾ? ಸಂಚಾರಿ ಪೊಲೀಸವರು ಆಲ್ರೆಡಿ ಅವರು ಕಾನೂನು ಏನಿದೆ ಅಲ್ಲಿ ಕ್ರಮ ತೊಗೊಂಡಿದ್ದಾರೆ. ಡಿವೈಡರ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇವಾಗ ಯಾರ ಕಡೆ ಹೋಗಿ ನಾವು ಕಾನೂನು ಮಾಡಬೇಕು? ನಮ್ಮ ಕ್ಷೇತ್ರ ಇದು ವಿಲ್ಸನ್ ಗಾರ್ಡನಲ್ಲಿ. ಇವಾಗ ಹಿಂಗೆ ಘಟನೆ ಆದರೆ ನಾವು ಎಲ್ಲಿ ಹೋಗ್ಬೇಕು? ನಮಗೆ ರೋಡಿಗೆ ಬರೋಕ್ಕೆ ಭಯ ಆಗುತ್ತೆ. ಅಲ್ಲ, ಈಗ ಆಂಬ್ಯುಲೆನ್ಸ್ ಅತಿ ವೇಗವಾಗಿ ಬಂತಾ? ಹೇಗೆ ಅತಿ ವೇಗವಾಗಿ ಬಂದಿದೆ. ಆಲ್ರೆಡಿ ಅಲ್ಲಿ ಚೆಕಿಂಗ್ ಇದ್ದಾರೆ, ಡ್ರಿಂಕ್ ಆ್ಯಂಡ್ ಡ್ರೈವ್. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆಕಿಂಗ್ ಇದ್ದಾರೆ. ಅಷ್ಟು ವೇಗವಾಗಿ ಬರೋಗಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಆಟೋ ಅವರು ಸ್ಟಾಪ್ ಮಾಡಿದ್ದಾರೆ, ಇವರು ಸ್ಪೀಡ್ ನೋಡಿಕೊಂಡು. ಹಿಂಗೆ ಆಗೋದಕ್ಕೆ ಘಟನೆ ಯಾರು ಸರ್ ಮಾಡೋದು? ಇವಾಗ ಯಾರ ಕಡೆಯಿಂದ ನಮಗೆ ಪರಿಹಾರ ಬೇಕಾಗಿಲ್ಲ. ನಮ್ಗೆ ಇವಾಗ ನಾವು ಮನೆಯಿಂದ ಆಚೆ ಬರಬೇಕಂದ್ರೆ ನಮಗೂ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ನಮ್ಮ ಹೆಸರು ಅಭಿಷೇಕ್ ಅಂತ ಸರ್. ಸ್ಥಳೀಯರ ಮಾತು ಗಮನಿಸ್ಬೋದು ಯಾವ ರೀತಿಯಾಗಿ ಚಿತ್ರಣ ಇದೆ ಅಂತೇಳಿ. ಏಕಾಏಕಿ ಅತಿ ವೇಗವಾಗಿ ಬಂದಂತಹ ಈ ಆಂಬ್ಯುಲೆನ್ಸ್ ಚಾಲಕ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದಿದ್ದಾನೆ. ಸಿಗ್ನಲ್ ಬಿಟ್ಟಿದ್ದಂತಹ ಸಂದರ್ಭದಲ್ಲಿ ರಸ್ತೆ ದಾಟ್ತಿದ್ದಂತಹ 3 ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. 3